ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಆಗಲೇ ವೀಡಿಯೋ ಹಾಕಿ ಒಂದು ವಾರ ಆಯ್ತು ಅನಿಸುತ್ತೆ ಫ್ರೆಂಡ್ಸ್. ನನಗೆ ಇತ್ತೀಚೆಗೆ ವೀಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಅಂದರೆ ನೀವು ಹಂಗೆ ಅಂತೀರಾ, ಒಂದು ವಿಡಿಯೋ ಮಾಡಿ ಒಂದು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ. ಈ ಕೆಲಸದ ಮಧ್ಯೆಗಳಲ್ಲೆಲ್ಲ ಆಗೋದೇ ಇಲ್ಲ ಖಂಡಿತ. ಹಂಗಾಗಿ ನನಗೇನು ನನ್ನ ಚಾನಲಲ್ಲಿ ವ್ಯೂಸ್ ಬರಲ್ಲ ಅಂತ ಆಗೋಗಿ ತುಂಬ ದಿವಸ ಆಗಿದೆ. ಹಂಗಾಗಿ ನಾನೇನು ವ್ಯೂಸಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೌದು, ಈ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ವ್ಯೂಸಿಗೋಸ್ಕರನೇ. ಬಟ್ ಅಷ್ಟು ವ್ಯೂಸ್ ಬರ್ತಾ ಇಲ್ಲ, ಓಕೆನಾ. ಇವಾಗ ನನ್ನ ಚಾನಲ್ ನೋಡಿ ತುಂಬ ಜನ ಟೈಲರಿಂಗ್ ಕಲಿತಾ ಇದ್ದೀವಿ ಅಂತ ಹೇಳಿರೋದ್ರಿಂದ ಅವ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಯೂಸ್ ಆಗೋವಂಥ ವೀಡಿಯೋಸ್ಗಳನ್ನ ನಾನು ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀವಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ದರೆ, ಈ ಥರ ವೀಡಿಯೋಸು ಇಷ್ಟ ಆಗುತ್ತೆ ಏನಾಗಿದೆ, ಖಂಡಿತವಾಗ್ಲೂ ನೀವು ಅವ್ರಿಗೆ ವೀಡಿಯೋನ ಶೇರ್ನ ಮಾಡಿ, ಓಕೆನಾ. ನಾನಿವತ್ತು ನಿಮಗೆ ಒಂದು ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ನಾನು ಕಟಿಂಗ್ನ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈಗ ನಾನು ಏನು ಮೆಥಡಲ್ಲಿ ನೀವು ಯಾವ ಥರ ಮೆಜರ್ಮೆಂಟ್ ತೊಗೊಳ್ಳೋದು ಫಸ್ಟಿಗೆ, ಆಮೇಲೆ ಯಾವ ಥರ ಕಟಿಂಗ್ನ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ಕಟ್ಟಿಂಗ್ನ ಮೆಜರ್ಮೆಂಟ್ನ ನೋಡ್ಕೊಂಡಿರ್ತೀನಿ ನಾನು ಎಷ್ಟೆಷ್ಟು ಅಂತ. ನನ್ನ ಅಂದರೆ ಇವಾಗ ಈ ಒಂದು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಈ ಥರ ಮೆಜರ್ಮೆಂಟ್ ಅವ್ರು ಕೊಟ್ಟಿರ್ತಾರಲ್ಲ, ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಎಷ್ಟೆಷ್ಟು ಬ್ಯಾಕ್ ಡೀಪ್ ಎಷ್ಟು, ಬ್ಯಾಕ್ ಲೆಂತ್ ಎಷ್ಟು, ಮತ್ತು ಫ್ರಂಟ್ ಡೀಪ್ ಎಷ್ಟು, ಈ ಥರ ನನಗೆ ಒಂದು ಕಣ್ಣಳ್ತಲ್ಲಿ ಗೊತ್ತಾಗ್ಬಿಡುತ್ತೆ ನನಗೆ. ಅಂದರೆ ಮೆಜರ್ಮೆಂಟ್ ತೊಗೊಂಡಿರ್ತೀನಲ್ಲ, ಅದು ನನ್ನ ಮೈಂಡಲ್ಲಿ ಇರುತ್ತೆ. ನಾನು ಹಂಗಾಗಿ ಬೇಗ ಬೇಗ ಯಾವುದೂ ಬರ್ಕೊಳ್ಳಲ್ಲ. ನೀವೇನಾದರೂ ಬಿಗಿನರ್ಸ್ಗಳಾಗಿದ್ದರೆ ಖಂಡಿತವಾಗ್ಲೂ ಅದನ್ನು ಬರೆದು ಇಟ್ಕೊಂಡು ಕರೆಕ್ಟಾಗಿ ನೋಡಿ ಮೆಜರ್ ಮಾಡಿ. ಬಿಗಿನರ್ಸ್ಗಳಲ್ಲಿ ನಾವು ಹೆಂಗೆ ಕಟಿಂಗ್ ಮಾಡಿದ್ರು ಏನಾದರೂ ಒಂದು ಫಾಲ್ಟ್ ಬರ್ತಾನೆ ಇರುತ್ತೆ. ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ಓಕೆನಾ. ಇವಾಗ ಬನ್ನಿ ಮತ್ತೆ ಯಾವ ರೀತಿಯಾಗಿ ಕಟಿಂಗ್ನ ಮಾಡ್ಕೊಂಬರೋದು ಅಂತ ನೋಡೋಣ. ಆದರೆ ಸ್ಲೀವ್ಸ್ ಕಟಿಂಗು ಸಪ್ರೇಟ್ ತೋರಿಸ್ತೀನಿ. ಮತ್ತು ನನಗೆ ಇದು ಕಟಿಂಗ್ ಫ್ರೆಂಡ್ಸ್, ಈಗ ಒಂದು ವಿಡಿಯೋ ಮಾಡ್ತೀವಿ ಅಂದರೆ ವಿಡಿಯೋ ಮಾಡೋದೆಲ್ಲ ಈಸಿ. ವಿಡಿಯೋ ಮಾಡ್ತಾರೆ, ವಿಡಿಯೋ ಹಾಕ್ತಾರೆ ಅನ್ನೋದು ಈಸಿ. ಬಟ್ ಒಂದು ಯೂಟ್ಯೂಬಿಗೆ ಒಂದು ವಿಡಿಯೋ ಹಾಕಬೇಕು ಅಂದರೆ ವಿಡಿಯೋ ಮಾಡಬೇಕು, ಮತ್ತು ಅದರಲ್ಲಿ ವಾಯ್ಸ್ ಏನಾದ್ರು ಕಡಿಮೆ ಇದ್ದರೆ ಅವೆಲ್ಲ ಎಡಿಟ್ ಮಾಡ್ಕೋಬೇಕು. ಯಾವುದು ಬೇಕು ಅಥವಾ ಬೇಡವಾ, ಅಥವಾ ಜಾಸ್ತಿ ವಿಡಿಯೋ ಲೆಂತ್ ಆಗಿದ್ದರೆ ನೋಡೋಕ್ಕೆ ಬೇಜಾರಾಗಿದ್ರೆ ಅವ್ರಿಗೆ ಅಂದಷ್ಟು ಕೆಲವೊಂದು ಇದನ್ನು ನಾವು ಕಟ್ ಮಾಡಬೇಕಾಗುತ್ತೆ. ಅವೆಲ್ಲ ಮಾಡಿ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಆಮೇಲೆ ಮತ್ತೆ ನಮ್ದು ಇನ್ನೊಂದು ಪ್ರೊಸೀಜರ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋವಂಥದ್ದು. ಅದಕ್ಕೆ ಸ್ವಲ್ಪ ಪ್ರೊಸೀಜರ್ ಇದ್ದಾವೆ. ಅವೆಲ್ಲ ಮಾಡಿ ಒಂದು ಅಪ್ಲೋಡ್ ಮಾಡೋಕ್ಕೆ ನಿಜವಾಗ್ಲೂ ಅದರಲ್ಲಿ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಹೇಳ್ತಾ ಇಲ್ವಾ, ಯೂಟ್ಯೂಬ್ ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ. ಅಂದರೆ ಫ್ರೀಯಾಗಿರೋರಿಗೆ ಏನೊಂದು ಗಂಟೆ ಕೂತ್ಕೊಂಡು ಮಾಡ್ಬೋದು ಅಂತ ಹೇಳ್ಬೋದು. ವರ್ಕ್ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿಕೊಂಡು ಮಾಡೋದು ತುಂಬಾ ಕಷ್ಟ ಇದೆ. ಹಂಗಾಗಿ ನಮ್ಮ ಕಷ್ಟ ನಿಮಗೆ ಗೊತ್ತಾಗ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ನೋಡಿ ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇದ್ದರೆ. ಮತ್ತು ಹಾಕ್ತೀನಿ ನಾನು ಇನ್ನೊಂದು ಇವತ್ತೊಂದು ವರ್ಕ್ ಮಾಡಿದ್ದೀನಿ. ವರ್ಕ್ ನಾನು ನಿಮ್ಮ ಹತ್ರ ತೋರಿಸ್ಲಿಲ್ಲ, ಅದಕ್ಕೆ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಮೌಂಟ್ ಎಲ್ಲ ಹೇಳಲ್ಲ, ಬಟ್ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಕಾಂಟ್ಯಾಕ್ಟ್ ಮಾಡೋಂಗಿದೆ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಡೀಟೇಲ್ಸ್ ಅದರಲ್ಲಿ ನಾನು ಹೇಳ್ತೀನಿ. ಮತ್ತು ನಿಮಗೆ ಯಾವುದೇ ರೀತಿಯಾದ ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋಂಗಿದ್ರು ಖಂಡಿತವಾಗಿ ನಾನು ನನ್ನ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೊರಿಯರ್ ಮಾಡಿದ್ರೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಿ ನಾನು ನಿಮಗೆ ಕಳಿಸ್ತೀನಿ, ಓಕೆನಾ. ನೀವೇನಾದರೂ ಹತ್ರ ಹೊಲಿಸ್ಕೋಬೇಕು ನನ್ನ ಹತ್ರ ಅನ್ನಂಗಿದ್ರೆ ಖಂಡಿತವಾಗ್ಲೂ ನೀವು ಎಷ್ಟು ಬೇಗ ಕಳಿಸ್ತೀರ ಅಷ್ಟು ಬೇಗ ನಾನು ನಿಮಗೆ ವಾಪಸ್ ಕೊರಿಯರ ಮಾಡ್ತೀನಿ, ಓಕೆನಾ. ಈಗ ಬನ್ನಿ ಕಟ್ಟಿಂಗು ಇದ್ರ ಬಗ್ಗೆನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಕಟ್ಟಿಂಗ್ದು ವಿಡಿಯೋ ಮಾಡಬೇಕು. ಅದು ವರ್ಕ್ದು ವಿಡಿಯೋ ಮಾಡ್ತೀನಲ್ಲ ಅದರಲ್ಲೇ ಫುಲ್ಲು ಡೀಟೇಲ್ ನಾನು ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ. ಇವಾಗ ಬ್ಲೌಸ್ನ ಕಟಿಂಗ್ ಮಾಡಬೇಕು. ಇವಾಗ 3 ಬ್ಲೌಸ್ ಕಟಿಂಗ್ ಮಾಡ್ಕೋಬೇಕು. ನಾನು ನಿಮ್ಮ ಹತ್ರ ತೋರಿಸೋದು ಒಂದು ಬ್ಲೌಸು. ಇದು ಅವ್ರಿಗೆ ಭಾನುವಾರ ಫಂಕ್ಷನ್ ಇದೆ, ಕೊಡಬೇಕು ಇವತ್ತು. ನಾಳೆ ಶುಕ್ರವಾರ ಸ್ವಲ್ಪ ನನಗೆ ಟೈಮ್ ಇರಲ್ಲ ಅಷ್ಟೊಂದು. ಇದು ನೋಡಿ ಈ ಥರ ಇದೆ ಬ್ಲೌಸ್. ಟಿಶ್ಯೂ ಸ್ಯಾರಿ ಬರುತ್ತಲ್ಲ, ಆ ಟಿಶ್ಯೂ ಸ್ಯಾರಿ ಇದು ಬ್ಲೌಸು ತುಂಬಾ ಚೆನ್ನಾಗಿದೆ. ಅದು ಬಂದುಬಿಟ್ಟು ಒಂಥರ ಗೋಲ್ಡ್ ಪಿಸ್ತಾ ಗ್ರೀನ್ ಕಲರ್ ಮಿಕ್ಸಿಗೆ ಈ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಏನು ಕಾಂಬಿನೇಷನ್ ಗೊತ್ತಿಲ್ಲ, ಸರಿಗೂ ಇದೇ ಥರ ಇದೆ. ಬನ್ನಿ ಇವಾಗ ಕಟಿಂಗ್ ಯಾವ ರೀತಿಯಾಗಿ ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ, ಓಕೆನಾ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಇವಾಗ ಒಂದು ಬ್ಲೌಸ್ನ ನಾನು ಮಾರ್ಕ್ ಮಾಡ್ತೀನಿ ಅಂದರೆ ನಾನು ಇಷ್ಟು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ ಕರೆಕ್ಟಾಗಿ
ಟೇಪು, ಒಂದು ಕತ್ರಿ, ಒಂದು ಸ್ಕೇಲ್ನು ಇವಾಗ ಯೂಸ್ ಮಾಡ್ತಾ ಇರೋದು ಫ್ರೆಂಡ್ಸ್. ಸ್ಕೇಲ್ನು ಇವಾಗ ಯೂಸ್ ಮಾಡ್ತಾ ಇರೋಂಥದ್ದು. ನಾನಿಷ್ಟು ಬಿಟ್ಬಿಟ್ಟು ಬೇರೆ ಯಾವುದೇ ಥರದ್ದು ಶೇಪ್ ಹಾಕೋಕ್ಕೆ ಸ್ಕೇಲ್, ಅದಕ್ಕೆ ಈ ಸ್ಟ್ರೇಟ್ ಸ್ಕೇಲೇ ನಾನು ಇತ್ತೀಚೆಗೆ ಸ್ವಲ್ಪ ಹಾಕೋಕ್ಕೆ ಬೇಗ ಆಗುತ್ತೆ. ಕೆಲವೊಂದಕ್ಕೆ ಯೂಸ್ ಮಾಡ್ತೀನಿ, ಕೆಲವೊಂದಕ್ಕೆ ಯೂಸೇ ಮಾಡಲ್ಲ ನಾನು. ಹಂಗಾಗಿ ಇಷ್ಟು ನಾನು ಒಂದು ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಇಷ್ಟು ಯೂಸ್ನ ನಾನು ಮಾಡ್ತೀನಿ. ಮತ್ತು ಇವಾಗ ಫಸ್ಟಿಗೆ ನಾನು ಏನು ಮಾಡ್ತೀನಿ ಗೊತ್ತಾ, ಒಂದು ಅವ್ರದ್ದು ಏನು ಅಳತೆ ಬ್ಲೌಸ್ ಇದೆ ಅವ್ರದ್ದು ಅಳತೆ ಬ್ಲೌಸ ನಾನು ಫಸ್ಟಿಗೆ ಬಾಡಿ ಫಿಟ್ಟಿಂಗ್ನ ಮೆಜರ್ ಮಾಡ್ಕೊತೀನಿ. ನೀವು ಅಷ್ಟೇ, ನಾವು ಈಗ ಹೆಂಗೆ ತೋರಿಸ್ತಾ ಇದ್ದೀನಿ ಅಂತ ಬರೆದಿಟ್ಕೊಂಬಿಡಿ. ನೀವು ಬಿಗಿನರ್ಸ್ಗಳಾಗಿದ್ದರೆ ನಾನು ಬರೆದಿಟ್ಕೊಳ್ಳಲ್ಲ, ಫಸ್ಟ್ ಎಲ್ಲ ಮೆಜರ್ ಮಾಡಿ ನೋಡ್ಕೊತೀನಿ ಫಸ್ಟು. ಇಲ್ಲಿ ನೋಡಿ ಕರೆಕ್ಟಾಗಿ, ಇಲ್ಲಿ ಏನಾದರೂ ವಾಯ್ಸು ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ ಖಂಡಿತವಾಗ್ಲೂ ಸಾರಿ. ಇಲ್ಲಿ ನೋಡಿ ಕರೆಕ್ಟಾಗಿ ಇಲ್ಲಿ ಇದು ನೀವು ಕಾಜಾಪಟ್ಟಿ ಇರುತ್ತಲ್ಲ, ಕಾಜಾಪಟ್ಟಿಗೆ 1/2 ಇಂಚು ನೀವು ಒಳಗಡೆ ಸ್ಟಿಚಿಂಗಿಗೆ ಬಿಟ್ಟಿರ್ತೀರಲ್ಲ, ಆ ಸ್ಟಿಚಿಂಗಿಂದ ಕರೆಕ್ಟಾಗಿ ಇಲ್ಲಿ ಕರೆಕ್ಟಾಗಿ ಅವ್ರದ್ದು 10 ಇಂಚಿದೆ, ಅಂದರೆ 40 ಸೈಜ್ ಅವ್ರದ್ದು ಬ್ಲೌಸ್ ಬರುತ್ತೆ. ಇದು ಒಂದು ಭಾಗ, ಇದು 2 ಭಾಗ ಬ್ಯಾಕ್ ಪಾರ್ಟು, ಈ ಕಡೆದು 1 ಭಾಗ, ಹಂಗಾಗಿ 4 ಪಾರ್ಟು ಬರುತ್ತೆ. ಇದು 10 ಇಂಚಸ್ ಇದೆ ಅವ್ರದ್ದು. ನಾವು 1.5 ಇಂಚಸ್ ಅಂದರೆ 11.5 ಇಂಚನ್ನ ನಾವು ಬಾಡಿಗೆ ತೊಗೋಬೇಕಾಗುತ್ತೆ. ನೀವು 11.5 ತೊಗೊಳ್ಳಿ, 12 ತೊಗೊಳ್ಳಿ. ಆಮೇಲೆ ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ನೋಡಿ ಕರೆಕ್ಟಾಗಿ ಇಲ್ಲಿಂದ ಬ್ಯಾಕು ನೀವೇನು ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀರ, ಶೋಲ್ಡ್ರ್ ಜಾಯಿಂಟ್ ಮಾಡಿರೋದ್ರಿಂದ ಇಲ್ಲಿ ಕೆಳಗಡೆ ಎಡ್ಜ್ವರ್ಗು ನೀವು ಸ್ವಲ್ಪ ಬಟ್ಟೆನ ಇಲ್ಲಿ ನೋಡಿ ಈ ಥರ ತೊಗೋಬೇಡಿ, ಸ್ವಲ್ಪ ಎಳ್ದು ನೋಡಿ ಬಟ್ಟೆ ಎಷ್ಟು ಸ್ಟ್ರೇಟಾಗಿ ನಿಮ್ಗೆ ಎಳೆಯೋಕ್ಕಾಗುತ್ತೆ. ಅಂದರೆ ತುಂಬ ಅಲ್ಲ, ಹಿಂಗೆ ಸ್ಟ್ರೇಟಾಗಿ ಎಳೆದ್ರೆ. ಇವ್ರದ್ದು 13 ಇಂಚಿದೆ, ನಾನಿಲ್ಲಿ 14 ಇಂಚು ಅವ್ರದ್ದು ಬೆನ್ನ ತೊಗೋತಾ ಇದ್ದೀನಿ. 1 ಇಂಚು ಕೆಳಗಡೆ, 1/2 ಇಂಚು ಮೇಲ್ಗಡೆ, ಶೋಲ್ಡ್ರಿಗೆ 1/2 ಇಂಚು ನಮಗೆ ಬೇಕಾಗುತ್ತೆ. ಆಮೇಲೆ ನಾನು ನೆಕ್ಸ್ಟ್ ತೊಗೊಳ್ಳೋ ಅಂಥದ್ದು ಫ್ರಂಟು ಡೀಪು. ಓಕೆನಾ, ಅವ್ರ ಫ್ರಂಟದು ಎಷ್ಟಿದೆ ಅಷ್ಟು ತೊಗೋಬೇಕಾಗುತ್ತೆ. ನೋಡಿ ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ತೊಗೊಂಡಿಲ್ಲ, ಇದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ. ನೋಡಿ ಇಲ್ಲಿ ಅವ್ರದ್ದು 6 ಇಂಚಿದೆ ಅವ್ರದ್ದು, ನಾವು 6.5 ಇಂಚ್ ನಾವು ಡೀಪ್ನ ತೊಗೋಬೇಕಾಗುತ್ತೆ. ಯಾಕೆ ಅಂದರೆ ಶೋಲ್ಡರ್ ಜಾಯಿಂಟು 1/2 ಇಂಚು ಸೇರಿಸ್ಕೋಬೇಕು. ಓಕೆನಾ, ನೀವು ಇದನ್ನು ಮಾಡ್ಕೋತೀನಿ ಅಂದ್ರೂ ಇದನ್ನು ಮಾಡ್ಕೋಬೋದು. ಇಲ್ಲಿ ಅಂದರೆ ಕ್ರಾಸ್ ಪಟ್ಟಿಗೆ ಎಷ್ಟು ಬರುತ್ತೆ ಮೆಜರ್ಮೆಂಟ್ ಅಂತ ಇಲ್ಲಿ ನೋಡಿ 4 ಇಂಚಿದೆ, ಬಟ್ ಇದು ನೀವು 4.5 ಇಂಚನ್ನ ತೊಗೋಬೇಕಾಗುತ್ತೆ. ಇಲ್ಲಿ ಒಂದು 1/4 ಇಂಚು ನಾವು ಡಾಟ್ಸ್ನ ಹಿಡಿತೀವಿ, ಇಲ್ಲ 1/2 ಇಂಚು ನೀವು ಡಾಟ್ಸ್ ಹಿಡಿಬೇಕಾಗುತ್ತೆ. 1/4 ಇಂಚು, 1/2 ಇಂಚು, 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. 4.5 ತೊಗೋಬೇಕಾಗುತ್ತೆ ನೀವು ಇಲ್ಲಿ. ಅಂದರೆ ಇಲ್ಲಿಗೂ 1/2 ಇಂಚು ಹೋಗುತ್ತೆ, ಇಲ್ಲಿ ನಿಮಗೆ 1/2 ಇಂಚು ಹೋಗುತ್ತೆ. 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. 4 ಹೋದರೆ 5ನ ನೀವು ತೊಗೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಡಾಟ್ಸು, ನೀವು ಡಾಟ್ಸು ನಾನು ಇಲ್ಲಿ ಯಾವುದೇ ರೀತಿಯಾದ ಮೆಜರ್ ನೋಡಿ ಅವ್ರದ್ದು ರೆಡಿ 2 ಇದೆ, ನಾನು ಒಳಗಡೆ 1/2 ಇಂಚ್ ಸೇರಿಸೋದ್ರಿಂದ 2.5 ತೊಗೋತೀನಿ. ಇದು ನಾವು ಎಷ್ಟು ತೊಗೊಂಡಿರ್ತೀನಿ ಕುತ್ತಿಗೆ ಅಗಲ ನಾನು ಎಷ್ಟು ತೊಗೊಂಡಿರ್ತೀನಿ ಅಷ್ಟು ನಾನು ಈ ಡಾಟ್ಸ್ನ ತೊಗೋತೀನಿ. ಇದು ಒಂದು 3 ಇಂಚು ಅಥವಾ 3.5 ಇಂಚಿಗೆ ಈ ಡಾಟ್ಸ್ ತೊಗೋತೀನಿ. ಬನ್ನಿ ನೋಡ್ಕೊಂಬರೋಣ. ಇವಾಗೆಲ್ಲ ನಾವು ಮೆಜರ್ ಮಾಡ್ಕೊಂಡಿದ್ದೀವಲ್ವ, ಈಗ ನೀವು ಎಷ್ಟು ತೊಗೊಂಡಿರ್ತೀರ ನೋಡ್ಕೊಳ್ಳಿ ಯಾವುದು ಲೈನಿಂಗ್ನ. ಅವ್ರದ್ದು ಸ್ಲೀವ್ಸ್ ಲೆಂತ್ನ ನೋಡ್ಕೋಬೇಕಾಗುತ್ತೆ. ಹಂಗಾಗಿ ಇವಾಗ ಕರೆಕ್ಟಾಗಿ ಅವ್ರದ್ದು ಸ್ಲೀವ್ಸ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಸ್ಲೀವ್ಸ್ ಕಟಿಂಗ್ನ ಮಾಡ್ಕೋಬೋದು. ಇಲ್ಲಿ ಅವ್ರದ್ದು ಎಷ್ಟಿದೆ ಅಷ್ಟೇ ಹೇಳಿದರು. ಒಂದು 1/2 ಇಂಚು ನಾವು ಉದ್ದ ಇಡೋಣ. ಇವಾಗ ಸ್ಲೀವ್ಸು ಇದಲ್ವ ಎಕ್ಸ್ಟ್ರಾ ಇದೆಯಲ್ವ, ಹಂಗಾಗಿ ನಾನಿವತ್ತು ನಿಮಗೆ ಸ್ಲೀವ್ಸ್ ಕಟಿಂಗ್ ತೋರಿಸಲ್ಲ ಫ್ರೆಂಡ್ಸ್. ಇವತ್ತು ಫಸ್ಟ್ ಬಾಡಿ ಕಟಿಂಗ್ ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಮೇಲೆ ಸ್ಲೀವ್ಸ್ ಕಟಿಂಗ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಿಮಗೂ ಎಲ್ಲ ಒಂದೇ ವಿಡಿಯೋನಲ್ಲಾದರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಓಕೆನಾ, ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ವಾಯ್ಸ್ ಹೆಂಗೆ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ನಿಮಗೆ 11.5 ಇಂಚು ನಿಮಗೆ ರೆಡಿ ಬರಬೇಕು. ಇಲ್ಲಿ 12 ಇಂಚಿದೆ. ಕರೆಕ್ಟಾಗಿ ಎಲ್ಲೂ ಬಟ್ಟೆನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಎಷ್ಟು ಬಟ್ಟೆ ಬೇಕು ನಿಮಗೆ ಅಷ್ಟು ಬಟ್ಟೆನ ತೊಗೊಳ್ಳಿ. ನೋಡಿ ನಾನು ಇಲ್ಲಿ ಕರೆಕ್ಟಾಗಿ 11.5 ಇಂಚ್ಗೆ ಫುಲ್ಲು ನೀವು ನೋಡ್ಕೊಳ್ಳಿ. ಎಲ್ಲ ಒಂದು ಈವನ್ನಾಗಿ ಬಂದಿರಬೇಕು, ಎಲ್ಲ ಸೈಡು 11.5 ಇಂಚಿಗೆ ಈವನ್ನಾಗಿ ಬಂದಿರಬೇಕು. ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫ್ರೆಂಡ್ಸ್. ಮತ್ತು ಸುಮ್ಮನೆ ಏನಕ್ಕೆ ಸ್ಲೀವ್ಸ್ ಬಟ್ಟೆನ ಸಪ್ರೇಟಾಗಿ ಬಿಡ್ತೀನಿ. ಓಕೆನಾ, ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟ್ ಬೇರೆ ಬ್ಯಾಕ್ ಪಾರ್ಟ್ ಬೇರೆ ನಾನು ತೋರಿಸ್ತೀನಿ. ನಾನು ಸಾಮಾನ್ಯ ಫ್ರಂಟ್ ಬ್ಯಾಕ್ ಎರಡು ಒಂದೇ ಥರ ಮಾಡಿರ್ತೀನಿ. ಇವಾಗ ಇಲ್ಲಿ ಅವ್ರದ್ದು 13 ಇಂಚ್ ಇತ್ತಲ್ವಾ, 13 ಇಂಚಿಗೆ ನಾವು 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ 14 ಇಂಚು ನಾವು ರೆಡಿ ಮಾರ್ಜಿನ್ನ ತೊಗೋಬೇಕು. ಇದು ನಿಮಗೆ ಬ್ಯಾಕ್ ಪಾರ್ಟ್ ಮಾರ್ಜಿನ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ.
ಅವ್ರದ್ದು ಇಲ್ಲಿ ಬಂದುಬಿಟ್ಟು ಬ್ಯಾಕ್ ಡೀಪ್ ಅಗಲ ಬಂದುಬಿಟ್ಟು 2.5 ಮತ್ತು ಶೋಲ್ಡರ್ ಬಂದುಬಿಟ್ಟು 3 ಇಂಚು. ಟೋಟಲಿ ನಮಗೆ 5.5 ಇಂಚು ನಮಗೆ ಆರ್ಮೋಲ್ ಡೌನಿಂಗ್ನ ತೊಗೋಬೇಕು. ಇದು ಏನು ಸೇಮ್ ಬರುತ್ತೆ ಅದನ್ನು ನೀವು ಆರ್ಮೋಲ್ ಡೌನಿಂಗಾಗಿ ತೊಗೋಬೇಕು. ಪ್ರಿನ್ಸಸ್ ಕಟ್ ಆದರೂ ಕೂಡ ಅಷ್ಟೇ ನಿಮಗೆ ಬರುತ್ತೆ. ಪ್ರಿನ್ಸಸ್ ಕಟ್ಟಿದ್ದು ಒಂದು ಬ್ಲೌಸ್ನ ನಾನು ನಿಮಗೆ ತೋರಿಸ್ಬೇಕು, ಖಂಡಿತವಾಗ್ಲೂ ತೋರಿಸ್ತೀನಿ, ಓಕೆನಾ. ಈಗ ನಾನು ಯಾವುದು ಪ್ರಿನ್ಸಸ್ ಕಟ್ಟಿಂಗ್ನ ನಾನು ಮಾಡಿಲ್ಲ, ಹಂಗಾಗಿ ನಾನು ನಿಮಗೆ ತೋರಿಸಿಲ್ಲ. ಕರೆಕ್ಟಾಗಿ ಮೆಜರ್ ಮಾಡ್ಕೊಳ್ಳಿ. ಇಲ್ಲಿ ಬಾಡಿ ಫಿಟ್ಟಿಂಗ್ ಎಷ್ಟು ಬಂದಿತ್ತು ಹೇಳಿ, 10 ಇಂಚು. 10 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಓಕೆನಾ. ಆಮೇಲೆ ಬ್ಯಾಕ್ ಡೀಪ್ ಒಂದು ನೋಡ್ಕೊಳ್ಳಿಲ್ಲ ನಾನು, ಬ್ಯಾಕ್ ಡೀಪ್ ಒಂದು ನೋಡ್ಕೊತೀನಿ, ಅದೊಂದು ಮರ್ತೋದೆ. ಲೆಂತ್ ತೊಗೊಂಡೆ, ಬ್ಯಾಕ್ ಡೀಪ್ ತೊಗೊಳ್ಳಿಲ್ಲ. ಬ್ಯಾಕ್ ಡೀಪ್ ಬಂದುಬಿಟ್ಟು ಅವ್ರದ್ದು 7 ಇಂಚಿದೆ ನೋಡಿ, ಕರೆಕ್ಟಾಗಿ 7.5 ಇಂಚಿದೆ. ನಾವು ಒಂದು 8.5 ಇಡೋಣ, 1 ಇಂಚ್ ಎಕ್ಸ್ಟ್ರಾ ಇಡೋಣ. 8.5 ಇಂಚು ನಾವು ಬ್ಯಾಕ್ ಡೀಪ್ನ ಇಡೋಣ. ಇಲ್ಲಿ ಸೇಮ್ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಕೇಲ್ ಇಷ್ಟೇ ಫ್ರೆಂಡ್ಸ್, ಸ್ಟ್ರೇಟ್ ಬರುತ್ತೆ ಅಂತ ಒಂದು ಯೂಸ್ ಮಾಡಬೇಕಷ್ಟೇ. ನಾನೇನು ಟೇಪಲ್ಲೇ ಹಾಕ್ತೀನಿ. ನೀವು ಎಷ್ಟೊಂದು ವೀಡಿಯೋಸ್ಗಳಲ್ಲಿ ನೋಡಿರ್ಬೋದು, ಇದು ಅವ್ರು ಬಂದುಬಿಟ್ಟು ರೌಂಡ್ ಶೇಪ್ ಬಿಟ್ಟು ಬೇರೆ ಯಾವ ಶೇಪು ಇಡಲ್ಲ. ನೀವು ರೌಂಡ್ ಶೇಪು ಕರೆಕ್ಟಾಗಿ ಬರಬೇಕು ಅನ್ನಂಗಿದ್ರೆ ಇಲ್ಲಿ ನೋಡಿ, ಕರೆಕ್ಟಾಗಿ ಇಲ್ಲಿಂದ ನಿಮಗೆ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಮಾರ್ಕ್ ಎಡ್ಜಿಗೆ ನೀವು ತೊಗೊಂಡು ಹೋದರೆ ನಿಮಗೆ ರೌಂಡ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಓಕೆನಾ. ಇಲ್ಲೂ ಅಷ್ಟೇ ಒಂದು ಫ್ರಂಟ್ ಶೇಪು ಎಷ್ಟು ನೀವು ಕರೆಕ್ಟಾಗಿ ಇಟ್ಕೋಬೇಕು ನೀವು ಬಿಗಿನರ್ಸ್ಗಳು ಅಂದರೆ, 1/4 ಇಂಚು ಬ್ಯಾಕು, 3/4 ಇಂಚು ಫ್ರಂಟು, ಎಲ್ಲ 1.5 ಇಂಚ್ ಹೇಳ್ತಾರೆ. ನಾನು ತೊಗೊಳ್ಳೋದು ಇಷ್ಟೇ ಫ್ರೆಂಡ್ಸ್. ಅವರು ಅಂದರೆ ಕೆಲವೊಬ್ರು ಕೆಲವೊಂದು ಥರ ತಗೋತಾರೆ, ನಾನು ತೊಗೊಳ್ಳೋದು ಈ ಥರ. ಓಕೆನಾ. ಇದು ನಾನು ಇಲ್ಲಿ ಬ್ಯಾಕ್ ಶೇಪ್ ಮಾತ್ರ ಹಾಕಬೇಕಿತ್ತು, ಫ್ರಂಟ್ ಶೇಪ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಫ್ರಂಟ್ದು ಇದು ಕಟಿಂಗ್ ಆಯಿತು. ನೀವು ಇಲ್ಲಿ ಅಪ್ಪರ್ ಚೆಸ್ಟ್ ಮಾತ್ರ ತೋರಿಸಿದ್ದೀನಿ. ಲೋಯರ್ ಚೆಸ್ಟ್ ನೀವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಕರೆಕ್ಟಾಗಿ ಫುಲ್ಲು ಮೆಜರ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಏನು 1/2 ಇಂಚ್ ಸೇರಿಸ್ಕೊಂಡು 32 ಇಂಚಿದೆ. 32 ಇಂಚಲ್ಲಿ ಅರ್ಧ ಮಾಡ್ಕೋಬೇಕು, ಅಂದರೆ 4ನೇ ಒಂದು ಭಾಗ ಮಾಡ್ಕೊಳ್ಳಿ. ಎಂಟು ಇಂಚಿದೆ ನೋಡಿ, ಇಲ್ಲಿಗೆ ನಿಮಗೆ 8 ಇಂಚ್ ಬರುತ್ತೆ. 1 ಇಂಚು ಬ್ಯಾಕ್ ಡಾಟಿಗೆ ಎಕ್ಸ್ಟ್ರಾ, ಈ ಕಡೆಗೆ 1.5 ಇಂಚು ಎಕ್ಸ್ಟ್ರಾ, ಓಕೆನಾ. ಈ ಥರ ನಿಮಗೆ ಮೆಜರ್ಮೆಂಟು ಬರುತ್ತೆ, ಓಕೆನಾ. ಇವಾಗ ಕಟಿಂಗ್ನ ಮಾಡ್ಕೊಳ್ಳೋಣ. ಬೇಕಾದ್ರೆ ನೀವು ಜಾಯಿನ್ನ ಮಾಡ್ಕೋಬೋದು ಈ ಥರ ನೋಡಿ. ಕರೆಕ್ಟ್ ಆಯಿತಾ. ಇದೆರಡರ ಸೆಂಟ್ರ್, ಈ ಶೋಲ್ಡರ್ ಏನು ಸೆಂಟರ್ ಬರುತ್ತೆ ಅಲ್ಲಿಗೆ ಡಾಟ್. ನೀವೇನಾದ್ರು ವರ್ಕ್ ಏನಾರು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಈ ಕಡೆ ಬರುತ್ತೆ, ವರ್ಕ್ ಎಲ್ಲ ಜಾಸ್ತಿ ಇದ್ದರೆ. ಇದು ಬಂದುಬಿಟ್ಟು ನಮಗೆ ಒಂದು 3-4.5 ಇಂಚಷ್ಟು ನಾನು ಡಾಟ್ಗೆ ತೊಗೋತೀನಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ನೀವು ಈ ಥರ ಜಾಯಿನ್ನ ಮಾಡ್ಕೋಬೇಕು, ಓಕೆನಾ. ನಿಮಗೆ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ನೋಡಿ. ಈಗ ಕಟಿಂಗ್ ಮಾಡ್ಕೊಂಬರೋಣ. ಇಲ್ಲಿ ಫ್ರಂಟ್ ಶೇಪ್ ಹಾಕಿದ್ದೀನಿ, ಫ್ರಂಟ್ ಶೇಪಿಗೆ ಕಟಿಂಗ್ನ ತೊಗೋಬೇಡಿ, ಬ್ಯಾಕ್ ಶೇಪಿಗೆ ತೊಗೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಆಮೇಲೆ ಇದು ರೌಂಡ್ ನೆಕ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು, ಹಂಗಾಗಿ ಮ್ಯೂಟ್ ಮಾಡಿದ್ದೀನಿ. ನೋಡಿ ಕರೆಕ್ಟಾಗಿ ನಾನಿಲ್ಲಿ 2.5 ಇಂಚು ನೆಕ್ ಬಿಡ್ತು, ಸೇಮ್ ಬ್ಯಾಕ್ ಹೇಗೆ ತೊಗೊಂಡಿದ್ವಿ ಫ್ರಂಟ್ ಅದೇ ಥರ ಬರುತ್ತೆ. ಮತ್ತು ಫ್ರಂಟ್ ಡೀಪು ಫ್ರಂಟು ಎಷ್ಟು ನಾವು ತೊಗೊಂಡಿದ್ವಲ್ಲ
ಅಷ್ಟನ್ನು ತೊಗೋಬೇಕಾಗುತ್ತೆ. ನಾನು ಇವಾಗ ನೋಡಿ ಕರೆಕ್ಟಾಗಿ 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನು ಕ್ರಾಸ್ ಪಟ್ಟಿಗೂ ಕೂಡ ಕ್ರಾಸ್ ಶೇಪ್ನ ಹಾಕೋತಾ ಇದ್ದೀನಿ. 5.5 ಆರ್ಮೋಲ್ ತೊಗೊಂಡಿದ್ದೀನಿ. ಬ್ಯಾಕ್ ಯಾವ ಥರ ತೊಗೊಂಡಿದ್ದು ಸೇಮು ಫ್ರಂಟು ಮತ್ತು ಆರ್ಮೋಲು ಒಂದೇ ಥರ ಬರುತ್ತೆ. ಈಗ ನಾನು ಕ್ರಾಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ 2.5 ಇಂಚಿಗೆ ನಾನು ಮುಂಚೆನೇ ಹೇಳಿರೋ ಥರ ಡಾಟ್ಸ್ ಹಾಕೋತಾ ಇದ್ದೀನಿ. ಡಾಟ್ಸಿಗೆ ನೋಡಿ 2.5 ಇಂಚು ಮತ್ತು ಇಲ್ಲಿ ನಾನು 2.5 ಇಂಚು ಮತ್ತು ಇಲ್ಲಿ ಮತ್ತು 3.5 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಇಲ್ಲಿ ಫ್ರಂಟ್ ಶೇಪ್ನ ಹಾಕೋತಾ ಇದ್ದೀನಿ. ಫ್ರಂಟ್ ಶೇಪ್ ನಾನೇನು ಸ್ಕೇಲ್ ನಾನು ಯಾವಾಗಲೂ ಹೇಳೋ ಥರ ಸ್ಕೇಲ್ಗಳೆಲ್ಲ ಯೂಸ್ ಮಾಡಲ್ಲ. ಆದಷ್ಟು ನಾನು ಡಾಟ್ಸ್ಗಳನ್ನೂ ಕೂಡ ಒಂದು ಅಂದಾಜಲ್ಲೇ ಇಟ್ಬಿಡ್ತೀನಿ. ಬಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ನೀಟಾಗಿ ತೋರಿಸ್ಬೇಕಲ್ವಾ, ಹಂಗಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು 1/2 ಇಂಚು ನಾನು ಮೇಕೆ ಅಂದರೆ ಸ್ವಲ್ಪ ಮೇಲೆ ಮಾರ್ಜಿನ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈಸಿಯಾಗಿ ನನಗೆ ಒಬ್ಬರು ಕೇಳಿದರು, ನನಗೆ ಕಟ್ಟಿಂಗ್ನ ಅವ್ನಿಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಿ ಅಂತ. ಇದರಲ್ಲಿ ಟ್ರಿಕ್ಕು ಮತ್ತು ಟಿಪ್ಸು ಎರಡೂ ಕೂಡ ಹೇಳಿದ್ದೀನಿ ನಾನು. ಹಂಗಾಗಿ ಯಾವ ಥರ ಈಸಿಯಾಗಿ ಒಂದು ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡ್ಕೋಬೋದು ಅನ್ನೋದನ್ನ ನಾನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀನಿ. ಇದಲ್ದೇ ಇನ್ನು ತುಂಬ ವೀಡಿಯೋಗಳಿದೆ, ನೀವು ಬೇಕಂದರೆ ಒಂದಿಲ್ಲ ಅಂದರೆ 2 ನೋಡಿ ನೀವು ಕಟಿಂಗ್ನ ಕಲ್ತ್ಕೋಬೋದು. ಇವಾಗ ಕ್ರಾಸ್ ಪಟ್ಟಿನೂ ಕೂಡ ಮೇಲ್ಗಡೆ ಮಾರ್ಜಿನ್ ಕೆಳಗಡೆ ಮಾರ್ಜಿನಿಗೆ ಬಟ್ಟೆ ಬಿಟ್ಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತುಂಬ ಡೀಟೇಲಾಗಿ ನಮಗೆ ಕ್ರಾಸ್ ಪಟ್ಟಿ ಎಷ್ಟು ಇಂಚ್ ತೊಗೋಬೇಕು, ಫ್ರಂಟ್ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ಸಪ್ರೇಟ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ. ಇಲ್ಲಿ ಮತ್ತು ಅದು ಫ್ರಂಟ್ ಒಂದು ಪಾರ್ಟು, ಬ್ಯಾಕ್ ಒಂದು ಪಾರ್ಟು, ಸ್ಲೀವ್ಸ್ ಒಂದು ಪಾರ್ಟು, ಅದೇ ಥರ ನಾನು ತೋರಿಸ್ಕೊಡ್ತೀನಿ. ಪಿನ್ನು ನಾನು ನಿಮ್ಗೆ ಅದರಲ್ಲಿ ತೋರಿಸ್ಕೊಡ್ತೀನಿ. ಬಟ್ ಇವಾಗ ವಿಡಿಯೋ ತುಂಬ ಲೆಂತೆ ಆಗ್ತಾಯಿದೆ, ಹಂಗಾಗಿ ಎಕ್ಸ್ಪ್ಲೈನ್ನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ನಾನು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಮುಂಚೆ ಹೇಳಿರೋ ಥರ ಇದು ಸ್ವಲ್ಪ ಟಿಶ್ಯೂ ಸ್ಯಾರಿ ಬ್ಲೌಸು ತುಂಬ ಜಾರುತ್ತೆ. ಸ್ವಲ್ಪ ನೀಟಾಗಿ ನೋಡಿಕೊಂಡು ನೀವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ. ನಮಗೆ ಲೈನಿಂಗ್ನ ಕಟಿಂಗ್ ಮಾಡ್ಕೊಂಡ ಮೇಲೆ ನಿಮಗೆ ಬ್ಲೌಸ್ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋದು ತುಂಬಾ ಈಸಿ. ನೋಡಿ ಕರೆಕ್ಟಾಗಿ ನಾನು ಇಲ್ಲಿ ಒಂದು ಮಾರ್ಜಿನ್ನ ಬಿಟ್ಕೊಂಡು 2 ಸೇಲ್ ನೋಡಿ ಫ್ರಂಟು ಮತ್ತು ಬ್ಯಾಕು ಮತ್ತು ಕ್ರಾಸ್ ಪಟ್ಟಿ ಮತ್ತು ಸ್ಲೀವ್ಸು ಎಲ್ಲ ಬೇಕಾದ್ರೆ ಒಂದೇ ಟೈಮಿಗೆ ನೀವು ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದೀನಲ್ವ. ಈ ಥರ ನೀವು ಈಗ ಸ್ವಲ್ಪ ಮಾರ್ಜಿನ್ನ ಬಿಟ್ಕೊಂಡು ನೀಟಾಗಿ ಕಟ್ ಮಾಡ್ತಾ ಹೋದರೆ ನಿಮಗೆ ಕಟಿಂಗ್ ಅನ್ನೋದು ತುಂಬ ಈಸಿಯಾಗಿ ಆಗುತ್ತೆ. ಓಕೆನಾ. ನೋಡಿ ಇವಾಗ ನಾನು ಯಾವ ಥರ ಕಟ್ ಮಾಡ್ತೀನಿ ಅಂತ ನೋಡಿ. ಬರೀ ಸ್ವಲ್ಪ ಮಾರ್ಜಿನ್ಗಳನ್ನ ಬಿಟ್ಕೊಳ್ಳಿ, ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳೇಬೇಕು ನೀವು. ನಾನಿಲ್ಲಿ ಬ್ಯಾಕಿಗೆ ಎಷ್ಟು ಮಾರ್ಜಿನ್ ಬೇಕು ಅಷ್ಟು ಬಿಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಫ್ರಂಟಿಗೆ ಎಷ್ಟು ಮಾರ್ಜಿನ್ ಬೇಕು ಅದನ್ನು ಅದ್ರ ಮೇಲೆ ನಾನು ಡಿಪೆಂಡ ಮಾಡ್ತೀನಿ. ಓಕೆನಾ. ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಅನ್ನಿಸ್ತು. ಮತ್ತು ವಿಡಿಯೋ ಆದಮೇಲೆ ನೀವು ಏನು ಗೊತ್ತಾ, ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋಗಳೆಲ್ಲ ನೋಡ್ತಾ ಇರುವಾಗ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ನಿಮಗೆ ನಾವು ಕೆಲವೊಂದು ಸೆಂಟ್ರಲ್ಲಿ ಕೆಲವೊಂದು ನಮಗೆ ಟಿಪ್ಸ್ಗಳು ಹೇಳಿರ್ತೀವಿ, ಈ ಥರ ಮಾಡಿ ಅಥವಾ ಟ್ರಿಕ್ಗಳನ್ನ ಹೇಳ್ಕೊಟ್ಟಿರ್ತೀವಿ. ಓಕೆನಾ. ನಾನಂತೂ ನನ್ನ ಅನಿಸಿಕೆ ಪ್ರಕಾರ ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಒಂದು ಕಟ್ಟಿಂಗ್ನ ಅಂತ. ನೀವು ಆರಾಮಾಗಿ ನನ್ನ ವೀಡಿಯೋಸ್ಗಳನ್ನ ನೋಡಿಕೊಂಡು ನೀವು ಟೈಲರಿಂಗ್ ಕಲೆ ಹೆಂಗಿದ್ರೆ ಕಲಿಬೋದು. ಓಕೆನಾ. ಇವಾಗ ನಾನು ಕರೆಕ್ಟಾಗಿ ಕ್ರಾಸ್ ಪಟ್ಟಿಗೆ ಮತ್ತು ಉಕ್ಸ್ ಪಟ್ಟಿಗೆ, ಕಾಜಾ ಪಟ್ಟಿಗೆ ಈ ಥರಕ್ಕೆಲ್ಲ ನಾನು ಬಟ್ಟೆನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಮುಂಚೆನೇ ಹೇಳಿರೋ ಥರ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ಕೊಡ್ತೀನಿ. ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ನ ಮಾಡಿ.